ಐಟಿ ಸಿಟಿ ಬೆಂಗಳೂರಿನಲ್ಲಿ ಗ್ಯಾಸ್ ಟ್ರಬಲ್ ಉಂಟಾಗಿದ್ದು ಫುಡ್ ಲವರ್ಸ್ಗೂ ಕೂಡ ಈ ಒಂದು ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಇನ್ನು ವಿಜಯನಗರ ಫುಡ್ ಸ್ಟ್ರೀಟ್ ಅಂತೂ ಖಾಲಿ ಹೊಡಿತಾ ಇತ್ತು. ಐಟಿ ಸಿಟಿ ಬೆಂಗಳೂರಿನಲ್ಲಿ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ಫುಡ್ ಲವರ್ಸ್ಗೂ ತಟ್ಟಿದ ಗ್ಯಾಸ್ ಎಫೆಕ್ಟ್. ಬೆಂಗಳೂರಿನ ವಿಜಯನಗರ ಫುಡ್ ಸ್ಟ್ರೀಟ್ ಅಂತೂ ಖಾಲಿ ಹೊಡಿತಿದೆ. ಫುಡ್ ಸ್ಟ್ರೀಟ್ನಲ್ಲಿ 15 ಅಂಗಡಿಗಳು ಮಾತ್ರ ಓಪನ್ ಆಗಿರುವಂಥದ್ದು. 25 ಅಂಗಡಿಗಳ ಪೈಕಿ 15 ಅಂಗಡಿಗಳು ಮಾತ್ರ ಓಪನ್ ಆಗಿದೆ. ಫುಡ್ ಸ್ಟ್ರೀಟ್ಗೆ ಬರುವವರ ಸಂಖ್ಯೆ ಇಳಿಮುಖವಾಗಿರುವಂಥದ್ದು. ಐಟಿ ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಬೆಂಗಳೂರಿನಲ್ಲಿ ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಪ್ರತಿಯೊಬ್ಬರಿಗೂ ಕೂಡ ಬಿಸಿ ತಟ್ತಾ ಇರುವಂಥದ್ದು. ನೋಡಿ, ಫುಡ್ ಲವರ್ಸ್ ಯಾರ್ಯಾರಿದ್ರು ಅವರೆಲ್ಲ ಕೂಡ ಆಲ್ಮೋಸ್ಟ್ ವಿಜಯನಗರ ಫುಡ್ ಸ್ಟ್ರೀಟ್ ಅಂತಂದರೆ ಹುಚ್ಚದ್ದು ಕುಣಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾಕಂದರೆ ಫುಡ್ ಲವರ್ಸ್ ಆಲ್ಮೋಸ್ಟ್ ಹೋಗೋದು ಅಂತಂದರೆ ವಿಜಯನಗರ ಫುಡ್ ಸ್ಟ್ರೀಟ್ಗೆ. ಆದರೆ ವಿಜಯನಗರ ಫುಡ್ ಸ್ಟ್ರೀಟಲ್ಲೂ ಕೂಡ ಅಂಗಡಿಗಳು ತೆರೆಯೋದು ಸ್ವಲ್ಪ ಮಾತ್ರ ತೆರೆದಿರುವಂಥದ್ದು. ಯಾಕಂದರೆ ಕಮರ್ಷಿಯಲ್ ಗ್ಯಾಸ್ನ ಅಭಾವ ಅಲ್ಲೂ ಕೂಡ ಎಫೆಕ್ಟ್ ಆಗಿರುವಂಥದ್ದು. ಫುಡ್ ಸ್ಟ್ರೀಟ್ನಲ್ಲಿ 25 ಅಂಗಡಿಗಳಿರುವಂಥದ್ದು. ಆದರೆ 25 ಅಂಗಡಿಗಳಲ್ಲಿ ಕೇವಲ 15 ಅಂಗಡಿಗಳು ಮಾತ್ರ ಓಪನ್ ಆಗಿತ್ತು. ಫುಡ್ ಸ್ಟ್ರೀಟ್ಗೆ ಬರುವಂತಹ ಜನರ ಸಂಖ್ಯೆಯೂ ಕೂಡ ಇಳಿಮುಖ ಆಗಿದೆ ಅಂತ ಇದೀಗ ಅಲ್ಲಿನ ಹೋಟೆಲ್ ಆಗಿರ್ಬೋದು ಅಥವಾ ಸ್ಟ್ರೀಟ್ ನಡೆಸ್ತಾ ಇರೋರು ಮಾಹಿತಿಯನ್ನು ಕೂಡ ರಿವೀಲ್ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಫುಡ್ ಸ್ಟ್ರೀಟ್ ಕೂಡ ಖಾಲಿ ಹೊಡಿತಾ ಇರುವಂಥದ್ದು. ಬರೀ ವಿಜಯನಗರ ಅಂತ ಅಲ್ಲ, ಆಲ್ಮೋಸ್ಟ್ ಬೆಂಗಳೂರಲ್ಲಿ ಯಾವುದೇ ಒಂದು ಫುಡ್ ಸ್ಟ್ರೀಟ್ ಹೋದರೂ ಕೂಡ, ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಹೋದರೂ ಕೂಡ, ಚಿಕ್ಕ ಪುಟ್ಟ ಹೋಟೆಲ್ಗೆ ಹೋದರೂ ಕೂಡ, ಕೈಗಾಡಿ ಇವೆಲ್ಲವೂ ಕೂಡ ಖಾಲಿ ಹೊಡಿತಾ ಇರುವಂಥದ್ದು. ಯಾಕಂದರೆ ಸಿಗುತ್ತೋ ಇಲ್ವೋ ಅನ್ನೋದೊಂದು, ಜನರು ಪ್ಯಾನಿಕ್ ಆಗಿರುವಂಥದ್ದು. ಓಕೆ, ಇಲ್ಲ ಮನೇಲೇ ಮಾಡ್ಕೊಂಡು ತಿನ್ನೋಣ ಅನ್ನೋದು ಒಂದು. ಒಟ್ಟಾರೆಯಾಗಿ ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಪ್ರತಿಯೊಬ್ಬರಿಗೂ ಕೂಡ ಬಿಸಿಯನ್ನು ತಟ್ತಾ ಇರುವಂಥದ್ದು. ಪ್ರತಿಯೊಬ್ಬರೂ ಕೂಡ ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ. ಫುಡ್ ಸ್ಟ್ರೀಟ್ಗೆ ಈಗಾಗಲೇ 80% ಜನರು ಬರ್ತಾನೆ ಇಲ್ವಂತೆ. ಸದಾ ಜನರಿಂದ ತುಂಬಿರ್ತಿದ್ದಂತಹ ಫುಡ್ ಸ್ಟ್ರೀಟ್ ಇದೀಗ ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಸಪ್ಲೈ ಇಲ್ಲದೆ ಅಂಗಡಿಗೆ ಬೀಗವನ್ನ ಕೂಡ ಹಾಕ್ತಾ ಇದ್ದಾರೆ. ಇನ್ನು ಸಿಬ್ಬಂದಿಯನ್ನ ಮನೆಗೆ ಕೂಡ ಕಳುಹಿಸಿದ್ದಾರಂತೆ. ಅಂಗಡಿಗೆ ಬೀಗ ಹಾಕಿ ಸಿಬ್ಬಂದಿಗಳನ್ನ ಮನೆಗೆ ಕೂಡ ಕಳಿಸಿದ್ದಾರೆ ಓನರ್ಸ್. ಇದ್ದಿಲನ್ನ ಬಳಸಿ ಮಾಲೀಕರು ಆಹಾರವನ್ನ ತಯಾರಿ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಅಂಗಡಿಗಳು ಕ್ಲೋಸ್ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ 100% ಅಂದರೆ ಯಾವಾಗಲೂ ಕೂಡ ಕಿಕ್ಕಿರಿದು ಜನ ತುಂಬಿರ್ತಾ ಇದ್ರು. ಆದರೆ ಕಿಕ್ಕಿರಿದು ಜನ ತುಂಬಿರ್ತಕ್ಕಂಥ ಫುಡ್ ಸ್ಟ್ರೀಟ್ನಲ್ಲೂ ಕೂಡ 80% ಇಳಿಮುಖ ಆಗಿರುವಂಥದ್ದು. ಒಂದು 20% ಜನ ಮಾತ್ರ ಹೋಗ್ತಾ ಇದ್ದಾರೆ. ಫುಡ್ ಸ್ಟ್ರೀಟ್ ಅಂತೂ ಫುಲ್ ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಸಪ್ಲೈ ಇಲ್ಲದೆ ಅಂಗಡಿಗೂ ಕೂಡ ಬೀಗ ಹಾಕ್ತಾ ಇದ್ದಾರೆ. ಹಾಗೆ ಸಿಬ್ಬಂದಿಗಳನ್ನ ಕೂಡ ಮನೆಗೆ ಕಳಿಸ್ತಾ ಇದ್ದಾರೆ. ಇನ್ನು ಒಬ್ಬರೇ ಮಾಡ್ಕೊಳ್ತಾ ಇರುವಂಥದ್ದು ಅಂದರೆ ಹೋಟೆಲ್ ಮಾಲೀಕರು ಯಾರ್ಯಾರಿದ್ದಾರೆ, ಫುಡ್ ಸ್ಟ್ರೀಟ್ ಮಾಲೀಕರು ಯಾರ್ಯಾರಿದ್ದಾರೆ, ಅವರೇ ಆಹಾರವನ್ನು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚು ಅಂಗಡಿಗಳನ್ನು ಇವತ್ತು ಕೂಡ ಕ್ಲೋಸ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈ ಕುರಿತಂತೆ ಫುಡ್ ಸ್ಟ್ರೀಟ್ ಓನರ್ ಕೂಡ ಮಾತನಾಡಿದ್ದಾರೆ. ಹಾಗೆ ಅವರ ಜೊತೆ ನಮ್ಮ ಪ್ರತಿನಿಧಿ ಕೀರ್ತಿ ಚಿಟ್ಚಾಟ್ ಕೂಡ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ. ಸದ್ಯ ನಾನಿವಾಗ ಬೆಂಗಳೂರಿನ ವಿಜಯನಗರದ ಫುಡ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ. ಇಲ್ಲೊಬ್ರು ಚಾಟ್ಸ್ ಅಂಗಡಿಯವರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರಿಗೆ ಈ ಒಂದು ಗ್ಯಾಸ್ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅನ್ನೋದನ್ನ ಅವ್ರ ಜೊತೆನೆ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್, ಈ ಒಂದು ಗ್ಯಾಸ್ ಇವಾಗ ಏನಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ, ಸಪ್ಲೈ ಆದ್ರೂ ಜಾಸ್ತಿ ರೇಟ್ಗೆ ಮಾರ್ತಾ ಇದ್ದಾರೆ. ಇದೊಂದು ಎಷ್ಟು ಎಫೆಕ್ಟ್ ಆಗಿದೆ ನಿಮಗೆ ಅಂತ? ಹೌದು, ನಮಗೆ ತುಂಬಾ ತೊಂದರೆ ಆಗಿದೆ ಮೇಡಮ್. ನಾವು ಇದರಿಂದನೇ ಜೀವನ ಮಾಡೋದು. ಬೇರೆ ಯಾವುದೋ ಇಲ್ಲಿ ನಮ್ಗೆ ಉಪಯೋಗಿಸಲಿಕ್ಕೆ ಆಗಲ್ಲ. ಅದು ಬೇರೆ ಅಡುಗೆ ಗ್ಯಾಸ್ ಹಾಕಿದ್ರೆ ತೊಂದರೆ ಆಗುತ್ತೆ ಅಂತೇಳಿ ಕಮರ್ಸಲ್ ಹಾಕಿದ್ದೀವಿ. ಅದನ್ನು ಹಾಕ್ಬೇಡು ಅಂತ ಹೇಳ್ತವ್ರೆ. ಇವಾಗ ಕಮರ್ಸಲ್ಲು ಹಾಕ್ಬೇಡಿ, ಮತ್ತು ಇದೆಲ್ಲ ಸರಿ ಆಗೋವರೆಗೂ ಯಾರು ಇದು ಮಾಡಬೇಡಿ ಅಂತ ಹೇಳ್ತವ್ರೆ. ತೊಂದರೆ ಆಯ್ತಿದೆ ಮೇಡಮ್. ಇನ್ನೊಂದು ಏನಂದ್ರೆ ಪ್ರತಿದಿನ ಇಲ್ಲಿ ಜಂಗುಳಿನೇ ಇರ್ತಾ ಇದ್ರು. ಎಷ್ಟಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು ಒಂದು ಫುಡ್ ಸ್ಟ್ರೀಟ್ಗೆ. ಬಟ್ ಇವಾಗ ನೋಡ್ತಾ ಇದ್ರೆ ಜನಸಂಖ್ಯೆಯಲ್ಲಿ ತುಂಬಾ ಕಡಿಮೆನೇ ಆಗಿದೆ. ಹೌದು ಮೇಡಮ್. ಈಗ ಎಲ್ಲ ಕೆಲವು ನ್ಯೂಸಲ್ಲೆಲ್ಲ ನೋಡ್ತಾ ಇದಾರಲ್ಲ, ಅಲ್ಲಿ ರಜಾ ಇಲ್ಲಿ ರಜಾ ಆಗಿದೆ, ಯಾವುದು ಅಂಗಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಗ್ಯಾಸ್ಗಳು ಸಿಗ್ತಾ ಇರೋದ್ರಿಂದ ರಜಾ ಮಾಡಿ ಇದು ಮಾಡ್ತಾ ಇದೀವಿ. ನಮ್ದು ಇವತ್ತು ಒಂದೇ ದಿವಸ ಹಾಕಿರೋದು, ನಾಳೆಯಿಂದ ಹಾಕಲ್ಲ. ನಾವು ರಜಾ ಗ್ಯಾಸ್ ಪ್ರಾಬ್ಲಮ್ ಇದೆ, ಸಿಗ್ತಾ ಇಲ್ಲ. ಇವಾಗ ನೀವು ಕಮರ್ಷಿಯಲ್ ಗ್ಯಾಸ್ ಏನಾದ್ರು ಬುಕ್ ಮಾಡಿದೀರಾ, ಅಥವಾ ನಿಮಗೆ ಬುಕ್ ಮಾಡಿದವ್ರು ಏನಾದ್ರು ಜಾಸ್ತಿ ಅಮೌಂಟ್ ಏನಾದ್ರು ಕೇಳಿದಂತ ಪರಿಸ್ಥಿತಿ ಬಂದಿಲ್ಲ? ಜಾಸ್ತಿ ಏನು ಕೇಳಿಲ್ಲ, ಬಟ್ ಕೇಳ್ತಾ ಇದೀವಿ ಕಮರ್ಷಿಯಲ್ ಇದೆಯಾ ಅಂತ. ಇಲ್ಲ ಬರ್ತಾ ಇಲ್ಲ, ಸಪ್ಲೈ ಇಲ್ಲ ಅಂತ ಇದ್ದಾರೆ. ಬಟ್ ಯಾರು ಜಾಸ್ತಿ ಕೇಳಿಲ್ಲ ಇನ್ನು ನಮ್ಮ ಹತ್ರ. ನಮ್ಮ ಹತ್ರ ಹಳೇದು ಸ್ಟಾಕ್ ಇತ್ತು, ಅದನ್ನ ಖಾಲಿ ಮಾಡ್ತಾ ಇದ್ದೀನಿ.
ಇವಾಗ ಫುಡ್ ಸ್ಟ್ರೀಟ್ಗೆ ಜನಸಂಖ್ಯೆ ಬರೋದು ಕೂಡ ಕಡಿಮೆ ಆಗಿದೆ. ಇದರಿಂದ ನಿಮಗೆ ಎಷ್ಟು ನಷ್ಟ ಆಗ್ತಿದೆ ಅಂತ? ಲಾಸ್ ಆಯ್ತಿದೆ ಮೇಡಮ್, ತುಂಬ ಲಾಸ್. ಜೀವನ ಮಾಡೋದೇ ಕಷ್ಟ. ಜನ ಬರಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಬಟ್ ವಿಧಿ ಇಲ್ಲ. ಈಗ ಅವ್ರ ಸರ್ಕಾರಕ್ಕೆ ನಾವು ಅವ್ರು ಹೇಳ್ದಂಗೆ ಕೇಳಲೇಬೇಕಲ್ಲ. ಯೂಸ್ ಮಾಡಬೇಡಿ ಅಂದಮೇಲೆ ನಾವು ಮಾಡಬಾರ್ದು, ತಪ್ಪಾಗುತ್ತಲ್ಲ, ಮಾಡ್ತಾ ಇಲ್ಲ. ಈಗ ನೀವು ಹೇಳಿದ್ರಿ ಅಂದ್ರೆ ನಾವು ಜೀವನ ಮಾಡೋದೇ ಇದರಿಂದ, ಚಾಟ್ಸ್ ಹೋದ್ರೆ ಮಾತ್ರ ನಿಮಗೆ ಅದರಿಂದ ದುಡ್ಡು ಬಂದ್ರೆ ಮಾತ್ರ ಜೀವನ ನಡೆಯುತ್ತೆ ಅಂತ. ಸೊ ನೀವೇನಾದ್ರೂ ಸರ್ಕಾರಕ್ಕೆ ಮನವಿ ಮಾಡೋದಿದ್ರೆ? ಈಗ ನಾವು ಎಲ್ಲ ಇವಾಗ ಫುಡ್ ಸ್ಟ್ರೀಟರ್ ಎಲ್ಲ ಒಂದು ಒಗ್ಗಟ್ಟಾಗಿ ನಮಗೆ ಇದರಿಂದನೇ ಜೀವನ, ಇದಕ್ಕೇನೋ ಒಂದು ದಾರಿ ಮಾಡಿಕೊಡಿ ಅಂತ ಕೇಳೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ವಿ. ಧನ್ಯವಾದ ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಅಂಗಡಿ ಮಾಲೀಕರ ಮಾತು. ಯಾಕಂದ್ರೆ ಇವರು ಇವತ್ತಿಗೆ ಲಾಸ್ಟ್ ಮಾಡ್ತಿದ್ದಾರೆ, ನಾಳೆಯಿಂದ ಅಂಗಡಿಯನ್ನ ನಡೆಸಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಇವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗೋಪು ಜೊತೆ ಕೀರ್ತಿ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.